ಟಿಪ್ಪುವನ್ನು ಧರ್ಮಾಂಧ ಅಂತ ಕರೆಯುವ ಮನಸ್ಸುಗಳಿಗೆ ಇಂತಹ ಸಾಕಷ್ಟು ಉತ್ತರಗಳು ಇತಿಹಾಸದ ಪುಟಗಳಲ್ಲಿ ದಂಡಿಯಾಗಿ ಸಿಗ್ತವೆ. ಆದರೆ ಅವುಗಳನ್ನು ಒಪ್ಪಲಿಕ್ಕೆ ಅವರು ಸಿದ್ಧರಿಲ್ಲ. ನಾನು ಮುರಿದು ಹೋಗ್ತೇನೆ ಹೊರತು ನಿಮ್ಮ ಮುಂದೆ ಬಗ್ಗಿ ನಿಲ್ಲುವುದಿಲ್ಲ ಎನ್ನುವ ಘೋಷವಾಕ್ಯವನ್ನು ಮೊಳಗಿಸುವ ಟಿಪ್ಪು ಸಹಾಯಕ ಸೈನ್ಯ ಪದ್ಧತಿಯನ್ನು ತಿರಸ್ಕರಿಸ್ತಾನೆ. ಸಹಾಯಕ ಸೈನ್ಯ ಪದ್ಧತಿ ತಿರಸ್ಕರಿಸಿದ ಏಕಮಾತ್ರ ಕಾರಣಕ್ಕಾಗಿ ಆತನ ಮೇಲೆ ದಶದಿಕ್ಕುಗಳಿಂದಲೂ ಸೈನ್ಯ ಮುಗಿ ಬೀಳ್ತದೆ. ಟಿಪ್ಪುವನ್ನು ಕೊಂದು ಹಾಕ್ತಾರೆ. ಟಿಪ್ಪುವನ್ನು ಕೊಂದ ಅಥವಾ ಕೊಲ್ಲಲಿಕ್ಕೆ ತುಂಬ ನೆರವಾದಂತಹ ಮೀರ್ ಸಾದಿಕನ ಹೆಸರನ್ನು ನಾವೆಲ್ಲರೂ ಹೇಳ್ತಾ ಇದ್ದೇವೆ. ಆದರೆ ಟಿಪ್ಪುವಿನ ಕೊಲೆಯ ಸಂಚಿನಲ್ಲಿ ಬಹಳ ನೇರ ಪಾತ್ರವನ್ನು ವಹಿಸಿದಂತಹ ದಿವಾನ್ ಪೂರ್ಣಯ್ಯನವರ ಹೆಸರನ್ನು ಹೇಳಲಿಕ್ಕೆ ತುಂಬ ಹಂಚ್ತಾ ಇದ್ದೇವೆ. ಕರ್ನಾಟಕ ಅಂತ ನಾವು ಕರೆಯುವ ಸುಮಾರು 250 ವರ್ಷಗಳಿಗೂ ಮೊದಲೇ ಈ ನೆಲವನ್ನು ಕರ್ನಾಟಕ ಅಂತ ಅಧಿಕೃತವಾಗಿ ಉಚ್ಚರಿಸಿದ ಒಬ್ಬ ವ್ಯಕ್ತಿಯನ್ನು ನೀವಿವತ್ತು ಕನ್ನಡ ದ್ರೋಹಿ ಅಂತ ಕರೀತಾ ಇದ್ದೀರ. ಟಿಪ್ಪುವನ್ನು ಧರ್ಮಾಂಧ ಅಂತ ಕರೆಯುವ ಮನಸ್ಸುಗಳಿಗೆ ಇಂತಹ ಸಾಕಷ್ಟು ಉತ್ತರಗಳು ಇತಿಹಾಸದ ಪುಟಗಳಲ್ಲಿ ದಂಡಿಯಾಗಿ ಸಿಗ್ತವೆ. ಆದರೆ ಅವುಗಳನ್ನು ಒಪ್ಪಲಿಕ್ಕೆ ಅವರು ಸಿದ್ಧರಿಲ್ಲ. ನಾವು ಇವತ್ತು ಕೂಡ ಟಿಪ್ಪುವನ್ನು ಹೀಗಳಿತಾ ಇದ್ದರೂ ಕೂಡ ಅದನ್ನು ಒಪ್ಪಿಕೊಂಡು ಸುಮ್ಮನೆ ಆಗ್ತಾ ಇದ್ದೇವೆ. ಒಬ್ಬ ಅಭಿಮಾನದನ ಸ್ವಾತಂತ್ರ್ಯ ಪ್ರೇಮಿ ಟಿಪ್ಪು ಅನ್ನುವುದನ್ನು ಒಪ್ಪಿಕೊಳ್ಳಲಿಕ್ಕೆ ನಮ್ಮ ಮನಸ್ಸುಗಳಿಗೆ ಯಾಕೆ ಆಗ್ತಾ ಇಲ್ಲ? ಇದು ಒಂದು ವಿಚಾರ. ಮತ್ತೊಂದು, ಆತನನ್ನು ಕನ್ನಡ ದ್ರೋಹಿ ಅಂತ ಕರೆದರು ಶ್ರೀಯುತ SL ಭೈರಪ್ಪನವರು, DH ಶಂಕರಮೂರ್ತಿ ಅಂತವರು. ಇವರೆಲ್ಲರೂ ಕೂಡ ಟಿಪ್ಪುವಿಗೆ ಕನ್ನಡ ದ್ರೋಹಿ ಎನ್ನುವ ದೊಡ್ಡ ಒಂದು ಬಿರುದನ್ನು ಹಣೆಪಟ್ಟಿಯನ್ನು ಅಂಟಿಸಿಬಿಟ್ರು. ಯಾವ ಕಾರಣಕ್ಕಾಗಿ ನೀವು ಕನ್ನಡ ದ್ರೋಹಿ ಅಂತ ಕರೆದ್ರಿ? ಟಿಪ್ಪು ರಾಜ್ಯಾಧಿಕಾರವನ್ನು ಪಡೆದುಕೊಂಡ ನಂತರ ಬಹಳಷ್ಟು ಊರು ಕೇರಿಗಳ ಹೆಸರನ್ನ ಬದಲು ಮಾಡಿಬಿಟ್ಟ ಅನ್ನೋದು ನೀವು ಕೊಡುವಂತಹ ಕಾರಣ. ಮೈಸೂರನ್ನ ನಜರ್ಬಾದ್ ಅಂತ ಕರೆದ ಅಂತ ಹೇಳ್ತೀರಿ. ಆದರೆ ನಜರ್ಬಾದ್ ಅನ್ನೋದು ಟಿಪ್ಪುವಿನ ಟಂಕಸಾಲೆ ಹೊಂದಿದ್ದಂತಹ ಒಂದು ಜಾಗ ಮಾತ್ರ. ಅದರ ಮೇಲೆ ಒಂದು ಕಣ್ಣನ್ನು ಇಡಬೇಕು ಅನ್ನುವ ಕಾರಣಕ್ಕಾಗಿ ಅದನ್ನು ನಜರ್ಬಾದ್ ಅಂತ ಕರೆದರೆ ಹೊರತು ಇಡೀ ಮೈಸೂರಿಗೆ ನಜರ್ಬಾದ್ ಅಂತ ಯಾರು ಹೇಳಿರಲಿಲ್ಲ. ಗಳನ್ನು ಹಿಂತೆಗೆದುಕೊಳ್ಳುವ ಒಂದು ಕರಾರು. ಟಿಪ್ಪು ಹೇಳ್ತಾನೆ, ಸೇರು ತಕ್ಕಡಿಗಳನ್ನು ಹಿಡಿದು ವ್ಯಾಪಾರಕ್ಕೆ ಬಂದ ಜನ ನೀವು. ನಿಮ್ಮ ಕೆಲಸ ಎಷ್ಟು ಅಷ್ಟನ್ನು ಮಾತ್ರ ನೋಡಿಕೊಳ್ಳಿ. ಸ್ಥಳೀಯ ವಿದ್ಯಮಾನಗಳಲ್ಲಿ ಮೂಗು ತೂರಿಸುವ ಅಧಿಕಾರ ಹಕ್ಕು ನಿಮಗೆ ಯಾವತ್ತಿಗೂ ಇಲ್ಲ, ನಾವು ಕೊಡಲಿಕ್ಕೂ ಸಾಧ್ಯ ಇಲ್ಲ. ನಾನು ಮುರಿದು ಹೋಗ್ತೇನೆ ಹೊರತು ನಿಮ್ಮ ಮುಂದೆ ಬಗ್ಗಿ ನಿಲ್ಲುವುದಿಲ್ಲ ಎನ್ನುವ ಘೋಷವಾಕ್ಯವನ್ನು ಮೊಳಗಿಸುವ ಟಿಪ್ಪು ಸಹಾಯಕ ಸೈನ್ಯ ಪದ್ಧತಿಯನ್ನು ತಿರಸ್ಕರಿಸ್ತಾನೆ. ಸಹಾಯಕ ಸೈನ್ಯ ಪದ್ಧತಿ ತಿರಸ್ಕರಿಸಿದ ಏಕಮಾತ್ರ ಕಾರಣಕ್ಕಾಗಿ ಆತನ ಮೇಲೆ ದಶದಿಕ್ಕುಗಳಿಂದಲೂ ಸೈನ್ಯ ಮುಗಿ ಬೀಳ್ತದೆ. ಟಿಪ್ಪುವನ್ನು ಕೊಂದು ಹಾಕ್ತಾರೆ. ಟಿಪ್ಪುವನ್ನು ಕೊಂದ ಅಥವಾ ಕೊಲ್ಲಲಿಕ್ಕೆ ತುಂಬ ನೆರವಾದಂತಹ ಮೀರ್ ಸಾದಿಕನ ಹೆಸರನ್ನು ನಾವೆಲ್ಲರೂ ಹೇಳ್ತಾ ಇದ್ದೇವೆ. ಆದರೆ ಟಿಪ್ಪುವಿನ ಕೊಲೆಯ ಸಂಚಿನಲ್ಲಿ ಬಹಳ ನೇರ ಪಾತ್ರವನ್ನು ವಹಿಸಿದಂತಹ ದಿವಾನ್ ಪೂರ್ಣಯ್ಯನವರ ಹೆಸರನ್ನು ಹೇಳಲಿಕ್ಕೆ ತುಂಬ ಹಂಚ್ತಾ ಇದ್ದೇವೆ. ಅದಕ್ಕೆ ಬಹುಶಃ ಈ ಪುರೋಹಿತಶಾಹಿ ವ್ಯವಸ್ಥೆಯ ಮೇಲಿನ ಭಯವೋ ಅಥವಾ ಪುರೋಹಿತಶಾಹಿ ವ್ಯವಸ್ಥೆ ನಮ್ಮ ಮೇಲೆ ಇಟ್ಟುಕೊಂಡಿರುವಂತಹ ಪರೋಕ್ಷವಾದ ಹಿಡಿತವೋ ಯಾವುದು ನನಗೆ ಗೊತ್ತಾಗ್ತಾ ಇಲ್ಲ. ಕಾರಣ ಪರ್ಷಿಯನ್ ಮೂಲದ ಮತ್ತು ಮೊಘಲರ ಅಧಿಕಾರದ ಆಳ್ವಿಕೆಗೆ ಒಳಪಟ್ಟಿತ್ತು. ಡಾಕ್ಟರ್ ಕೃಷ್ಣ ಕೊಲ್ಲಾರ ಕುಲಕರ್ಣಿಯವರು ಪಟ್ಟಿ ಮಾಡುವ ಹಾಗೆ ಕನ್ನಡದ ಶಬ್ದ ಸಂಪತ್ತುಗಳಲ್ಲಿ ಸುಮಾರು 4000ಕ್ಕೂ ಹೆಚ್ಚಿನ ಅರೇಬಿಯನ್ ಮತ್ತು ಪರ್ಷಿಯನ್ ಶಬ್ದಗಳು ನಮ್ಮ ಜೊತೆಯಲ್ಲಿ ಇವೆ. ನಾವಿವತ್ತು ಬಳಸ್ತಾ ಇರುವಂತಹ ಬಹಳಷ್ಟು ಶಬ್ದಗಳು ಜಿಲೇಬಿ, ಬಾದುಷಾ ಇಂದ ಹಿಡಿದು ಖಾತೆ, ಕರ್ದೀಸು, ಪಹಣಿ, ಕಂದಾಯ, ಈ ಎಲ್ಲ ಶಬ್ದಗಳು ಕೂಡ ನಾವು ಎರವಲು ಪಡ್ಕೊಂಡಂಥ ಶಬ್ದಗಳು. ಕೇವಲ ಇಷ್ಟನ್ನು ಮುಂದಿಟ್ಕೊಂಡು ನೀವು ಯಾಕೆ ಟಿಪ್ಪುವಿನ ಬಗ್ಗೆ ನೀವು ಕನ್ನಡದ ವಿರೋಧಿ ಅಂತ ಹೇಳ್ತಾ ಇದ್ದೀರಾ? ನಮ್ಮ ಮೈಸೂರು ರಾಜ್ಯವನ್ನು ಕರ್ನಾಟಕ ಅಂತ ಕರೆದದ್ದು ನಾವು 1973ರಲ್ಲಿ. ಟಿಪ್ಪುವಿನ ತಂದೆ ಸತ್ತದ್ದು 1782ರಲ್ಲಿ. ಟಿಪ್ಪುವಿನ ತಂದೆಯ ಸಮಾಧಿಯ ಮೇಲೆ ಬರೆದಿರುವ ಹೆಸರು ಕರ್ನಾಟಕದ ದೊರೆ ನವಾಬ್ ಹೈದರ್ ಅಲಿ ಖಾನರು ಇಲ್ಲಿ ವಿರಾಜಮಾನರಾಗಿದ್ದಾರೆ ಎನ್ನುವ ಅಕ್ಷರಗಳನ್ನು ಟಿಪ್ಪು ಆ ಹೊತ್ತೇ ಗುಂಬಜ್ನಲ್ಲಿ ಬರೆಸಿದ್ದಾರೆ. ಕರ್ನಾಟಕ ಅಂತ ನಾವು ಕರೆಯುವ ಸುಮಾರು 250 ವರ್ಷಗಳಿಗೂ ಮೊದಲೇ ಈ ನೆಲವನ್ನು ಕರ್ನಾಟಕ ಅಂತ ಅಧಿಕೃತವಾಗಿ ಉಚ್ಚರಿಸಿದ ಒಬ್ಬ ವ್ಯಕ್ತಿಯನ್ನು ನೀವಿವತ್ತು ಕನ್ನಡ ದ್ರೋಹಿ ಅಂತ ಕರೀತಾ ಇದ್ದೀರ. ಇತ್ತೀಚಿನ ಕೆಲವು ರಾಜಕಾರಣದ ಇತಿಹಾಸಕಾರರುಗಳು ಇದಮಿತ್ತಮ್ ಅಂತ ಹೇಳುವ ಪ್ರವೃತ್ತಿಗೆ ಬಂದಿದ್ದಾರಲ್ಲ,
ಇವ್ರನ್ನ ಏನಂತ ಕರಿಬೇಕು? ಅಯೋಗ್ಯರು ಅಂದರೆ ಸಾಕಾಗತ್ತಾ ಅಥವಾ ಮತ್ತೇನಾದರೂ ಕರಿಬೇಕಾ ನನಗೆ ಗೊತ್ತಿಲ್ಲ. ಇದೇ ಪ್ರವೃತ್ತಿಯನ್ನು ಅವರು ಮತ್ತೊಂದು ಕಡೆ ಬಳಸ್ತಾರೆ. ಮಂಗಳೂರು ಪ್ರಾಂತ್ಯದಲ್ಲಿದ್ದಂತಹ ಕೆಥೋಲಿಕ್ ಕ್ರಿಶ್ಚಿಯನ್ನರನ್ನು, ಸುಮಾರು ಒಂದು 70,000ದಿಂದ 1,00,000 ಕೆಥೋಲಿಕ್ ಕ್ರಿಶ್ಚಿಯನ್ನರನ್ನು ಹೆಡೆಮುರಿ ಕಟ್ಟಿ ಎಳೆತಂದು ಆತ ಹಿಂಸೆ ಕೊಟ್ಟುಬಿಟ್ಟ. ಇವತ್ತಿಗೂ ಮಂಗಳೂರು ಪ್ರಾಂತ್ಯದಲ್ಲಿರುವ ಕೆಥೋಲಿಕ್ ಕ್ರಿಶ್ಚಿಯನ್ನರ ಸಂಖ್ಯೆ 1,00,000 ದಾಟೋದಿಲ್ಲ. ಹೀಗಿರುವಾಗ ಕೇವಲ ಒಬ್ಬ ವ್ಯಕ್ತಿಯನ್ನು ದ್ವೇಷಿಸುವುದಕ್ಕೆ, ಒಬ್ಬ ವ್ಯಕ್ತಿಯ ವಿರುದ್ಧವಾದ ಷಡ್ಯಂತ್ರಗಳನ್ನು ಮಾಡುವುದಕ್ಕೆ ನೀವು ಆತನ ಹೆಸರನ್ನು ಬಳಸ್ಕೊಳ್ತಾ ಇದ್ದೀರಾ. ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನು ನೀವು ಯೋಚನೆ ಮಾಡಿ ಅಂತ ಹೇಳ್ತಾ, ನಮ್ಮ ಜನಪದರ ಮಾತಿನ ಮೂಲಕವೇ ನನ್ನ ಮಾತಿಗೆ ನಾನು ಕೊನೆ ಹಾಡ್ತೇನೆ. ಜನಪದ ಸಾಹಿತ್ಯದಲ್ಲಿ ಈ ನೆಲವನ್ನು ಆಳಿದ ಯಾವ ರಾಜ, ಮಹಾರಾಜ, ಸಾಮ್ರಾಟ, ಚಕ್ರವರ್ತಿ, ಚಕ್ರೇಶ್ವರರನ್ನ ಕುರಿತು ಯಾವ ಜನಪದರು ಕೂಡ ಲಾವಣಿಗಳನ್ನು ಕಟ್ಟಿ ಹಾಡಲಿಲ್ಲ. ಆದರೆ ಒಬ್ಬ ಕುಮಾರರಾಮನ ಬಗ್ಗೆ ಲಾವಣಿಗಳನ್ನು ಬರೀತಾರೆ. ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಹಾಡುಗಳನ್ನು ಕಟ್ಟಿ ಆತನನ್ನು ಹೆಗಲ ಮೇಲೆ ಕೂರಿಸ್ಕೊಂಡು ಕುಣಿತಾರೆ. ಕನ್ನೇಶ್ವರ ರಾಮನ ಬಗ್ಗೆ ಹಾಡಿ ಸಂಭ್ರಮಿಸ್ತಾರೆ. ಹಾಗೆ ಮೈಸೂರನ್ನ ಆಳಿ ಅಳಿದು ಹೋದ ದೊರೆ ಟಿಪ್ಪುವಿನ ಬಗ್ಗೆ ಊರು ತುಂಬ ಲಾವಣಿಗಳನ್ನು ಹಾಡಿಕೊಂಡು ಸಂಭ್ರಮಿಸ್ತಾರೆ. ಯಾಕೆ ಮೈಸೂರಿನ ಯಾವೊಬ್ಬ ದೊರೆಯ ಬಗ್ಗೆ ಒಂದು ಲಾವಣಿ ಹುಟ್ಟಲಿಲ್ಲ? ಯಾಕೆ ಕೇವಲ ಟಿಪ್ಪುವಿನ ಬಗ್ಗೆ ಮಾತ್ರ ಲಾವಣಿಗಳು ಹುಟ್ಟಿದವು ಅಂತ ಹೇಳಿದರೆ, ಯಾವ ರಾಜ ತಾನು ರಾಜ ಎಂಬುದನ್ನು ಮರೆತು ಜನರೊಟ್ಟಿಗೆ ಬೆರೀತಾ ಇದ್ನೋ, ಯಾವ ರಾಜನಿಗೆ ಧರ್ಮಕಾರಣ ಮತ್ತು ರಾಜಕಾರಣ ಬೇರೆ ಬೇರೆ ಆಗಿತ್ತು, ಆ ರಾಜನನ್ನು ಜನ ಒಪ್ಪಿಕೊಂಡ್ರು. ಟಿಪ್ಪು ಹೀಗೆ ಧರ್ಮಕಾರಣವನ್ನು ರಾಜಕಾರಣವನ್ನು ಬೆರೆಸದೇ ಇರೋದಕ್ಕೆ ಕಾರಣ ಏನಂತ ಹೇಳಿದರೆ, ಟಿಪ್ಪುವಿನ ಅಪ್ಪ ಹೈದರ್ ಎಂಬ ಒಬ್ಬ ನಿರಕ್ಷರ ಕುಕ್ಷಿ ನರಸಿಂಗರಾಯಪೇಟೆಯಲ್ಲಿ ಸಾಯುವ ಕೆಲವು ಹೊತ್ತುಗಳ ಮುಂಚೆ ತನ್ನ ಮಗನಿಗೆ ಬರೆದ ಒಂದು ಪತ್ರದ ಕೆಲವು ಸಾಲುಗಳು. ಆತ ಹೇಳ್ತಾನೆ, ಶಹಜಾದೆ ಟಿಪ್ಪು ಭರತ ಖಂಡವನ್ನು ಮುತ್ತಿ ಬರುತ್ತಿರುವ ಬ್ರಿಟಿಷರನ್ನು ಎದುರಿಸಲಿಕ್ಕೆ ನಮ್ಮ ಬಳಿ ಇರುವಂತಹ ಶಸ್ತ್ರ ಸಾಧನ ಸಂಪತ್ತುಗಳು ಏನೇನೂ ಸಾಲೋದಿಲ್ಲ. ನೀನು ಅವರನ್ನು ವಿರೋಧಿಸಬೇಕಾದದ್ದು ಅತ್ಯಗತ್ಯ ಇದೆ. ಹಾಗಾಗಿ ನೀನು ಅವರ ವಿರುದ್ಧ ಫ್ರೆಂಚರ ಬಲವನ್ನು ಬಳಸಿಕೊಳ್ಳಬೇಕು. ಜೊತೆಗೆ ಒಂದು ಮಾತನ್ನು ಹೇಳ್ತಾನೆ ಆತ, ಅದು ಈ ಹೊತ್ತಿನ ಎಲ್ಲ ರಾಜಕಾರಣಿಗಳಿಗೆ, ಅಧಿಕಾರಸ್ಥರಿಗೆ, ಆಳುವ ಹಂಬಲ ಇರುವವರಿಗೆ ಪಾಠವಾಗುವಂಥದ್ದು. ಒಬ್ಬ ರಾಜನಾದವನು, ನಾಯಕನಾದವನು ಜನರ ಪುಕ್ಕಲುತನಗಳನ್ನು, ಅವರ ದೌರ್ಬಲ್ಯಗಳನ್ನು ಬಳಸಿಕೊಂಡು ಅಧಿಕಾರಕ್ಕೆ ಏರುವುದು ಬಹಳ ಸುಲಭ. ಆದರೆ ಪಡೆದುಕೊಂಡ ಅಧಿಕಾರವನ್ನು ಜನರ ಪ್ರೀತಿಗೆ ನೀನು ಕೊಡದೆ ಹೋದರೆ, ವಾಪಸ್ ಮಾಡದೆ ಹೋದರೆ ಸಿಂಹಾಸನದಿಂದ ಕ್ಷಿಪ್ರವಾಗಿ ಕೆಳಗೆ ಉರುಳಿ ಬೀಳಬೇಕಾಗ್ತದೆ. ಎಚ್ಚರ ಎನ್ನುವ ಮಾತನ್ನು ಆ ಹೊತ್ತು ಹೈದರಾಲಿ ಮಗನಿಗೆ ಹೇಳ್ತಾನೆ.